ಬೆಳಗಾವಿಯಲ್ಲಿ ಮತ್ತೆ ಸಿಡಿದೆದ್ದ ಆಶಾ ಕಾರ್ಯಕರ್ತೆಯರು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಪ್ರೊಟೆಸ್ಟ್. ವಿವಿಧ ಭರವಸೆಗಳ ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ. ಏಪ್ರಿಲ್ 2025ರಿಂದ ಕನಿಷ್ಠ 10,000 ಗೌರವಧನ ನೀಡಬೇಕು. ಕೇಂದ್ರ ರಾಜ್ಯದ ಪ್ರೋತ್ಸಾಹಧನ ಸೇರಿ ಮಾಸಿಕ 15,000ಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಕೇಂದ್ರ ಹೆಚ್ಚಿಸಿರುವಂತಹ ₹1,500 ಪ್ರೋತ್ಸಾಹಧನ ಬಿಡುಗಡೆಗೆ ಇದ್ದ ಸಂದರ್ಭದಲ್ಲಿ ಅವರು ಆಗ್ರಹಿಸ್ತಾ ಇರುವಂಥದ್ದು. ಆಶಾ ಸುಗಮಕಾರರನ್ನ ಸೂಕ್ತ ವೇತನದೊಂದಿಗೆ ಮುಂದುವರಿಸಬೇಕು. ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ನಿವೃತ್ತಿ ವೇಳೆ ಇಡುಗಂಟು ನೀಡಬೇಕು. ಆಶಾ ಸುಗಮಕಾರರಿಗೆ 2,000 ಗೌರವಧನವನ್ನು ಹೆಚ್ಚಿಸಬೇಕು ಅಂತ ಇದ್ದ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದಾರೆ. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ನಿವೃತ್ತ ನೌಕರರ ವೇದಿಕೆಗೆ ಮುಖ್ಯಮಂತ್ರಿಗಳ ಗ್ಯಾರಂಟಿ 10,000 ನೀಡಲೇಬೇಕು. ನೋಡಿ, ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಮುಂದಿಟ್ಕೊಂಡು ಈ ಒಂದು ಬೃಹತ್ ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಆಶಾ ಕಾರ್ಯಕರ್ತೆಯರು. ಆಶಾ ಕಾರ್ಯಕರ್ತೆಯ ಸಂಘದಿಂದ ಈ ಒಂದು ಪ್ರೊಟೆಸ್ಟನ್ನು ಮಾಡಲಾಗ್ತಾ ಇದೆ. ಅನೇಕ ಬೇಡಿಕೆಗಳಿದೆ ಅವ್ರದ್ದು. ಸೊ ಆ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಇದೆ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬಹು ವರ್ಷಗಳಿಂದ ಆಶಾ ಕಾರ್ಯಕರ್ತೆಯರು ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸ್ತಾನೆ ಇದ್ದಾರೆ. ಸಹಾಯಧನ ಆಗಿರಬಹುದು, ಮತ್ತು ಅವರಿಗೆ ನಿವೃತ್ತಿಯ ಸಂದರ್ಭದಲ್ಲಿ ಸೊ ಪ್ರಮುಖವಾಗಿ ಅವರು ಫೋಕಸ್ ಮಾಡ್ತಾ ಇರೋದು ಅದೇ ವಿಚಾರವನ್ನು. ಈಗ ಬೇರೆ ಯಾವುದು ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ, ಅಲ್ಲಿ ಹೇಗೆ ನಡೆಸ್ಕೊಳ್ತಾ ಇದ್ದಾರೆ, ಅದೇ ರೀತಿಯಾಗಿ ಇಲ್ಲೂ ಯಾಕೆ ಜಾರಿಗೆ ತರಬಾರ್ದು ಅನ್ನೋದು ಅವ್ರ ಪ್ರಶ್ನೆ ಆಗಿದೆ. ಸೊ ಆ ಕಾರಣಕ್ಕಾಗಿ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ನಮಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ನಮಗೆ ನ್ಯಾಯ ಬೇಕು, ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಆದರೆ ನಮ್ಮನ್ನು ನಿರ್ಲಕ್ಷಿಸಲಾಗ್ತಾ ಇದೆ ಅನ್ನೋದು ಅವ್ರು ಹೇಳ್ತಾ ಇರೋದು. ಸೊ ಆ ಕಾರಣಕ್ಕಾಗಿ ರಾಜ್ಯದ ವಿವಿಧ ಮೂಲೆಯಿಂದಲೂ ಕೂಡ ಆಶಾ ಕಾರ್ಯಕರ್ತೆಯರು ಆಗಮಿಸಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಅವುಗಳನ್ನು ನಮಗೆ ನೀಡಲೇಬೇಕು, ನಿವೃತ್ತಿ ಪರಿಹಾರವನ್ನು ಕೊಡಲೇಬೇಕು ಅಂತ ಕೇಳಿಕೊಂಡು ಈ ಒಂದು ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ.